ಓಂ ಶ್ರೀ ಮಾತ್ರೆಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದಲ್ಲಿ ನಾವು ಸಿಂಹರಾಶಿಯವರಿಗೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿಯಲಿದ್ದೇವೆ. ಈ ರಾಶಿಯವರಿಗೆ ಜುಲೈ 18ರ ಶನಿವಾರ ಹಠಾತ್ ಕೋಪ ಬರುತ್ತದೆ. ನಮಗೆ ಕೋಪ ಬರುವುದು ತುಂಬ ಸಹಜ. ಆದರೆ ವಯಸ್ಕರು, ಹಿರಿಯರು ನಮ್ಮ ಶತ್ರು, ನಮ್ಮ ಕೋಪವೇ ಆಗಿರುತ್ತದೆ ಎಂದು ಹೇಳುತ್ತಾರೆ. ಅಂದು ಇಂದಿನ ಗ್ರಹ ಸ್ಥಾನದಿಂದಾಗಿರಬಹುದು ಅಥವಾ ನಿಮಗೆ ಆಗುತ್ತಿರುವ ಕೆಲವು ಪ್ರಭಾವಗಳಿಂದಾಗಿರಬಹುದು. ಇಂದು ನಿಮ್ಮ ಕೋಪವು ನಿಮ್ಮ ಕುಟುಂಬಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ನೀವು ಮಾತನಾಡುವ ಕೆಲವು ಮಾತುಗಳು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ನೀವು ಬಹಳ ದಿನಗಳಿಂದ ಯಾವುದನ್ನು ಎಚ್ಚರಿಕೆಯಿಂದ ಕಾಪಾಡುತ್ತಿದ್ದೀರೋ ಅದೆಲ್ಲವೂ ಗಂಗೆಯಲ್ಲಿ ಎಸೆಯಲ್ಪಡುತ್ತದೆ. ಆದ್ದರಿಂದ ಈ ವಿಡಿಯೋ ಬಹಳ ಮುಖ್ಯ ಮತ್ತು ವಿವರವಾದದ್ದು. ಅಲ್ಲದೆ ಹೇಳಲಾಗುತ್ತಿರುವುದು ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾಗಿರುತ್ತದೆ. ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ. ಆಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಈ ರಾಶಿಯವರು ಎಲ್ಲರಿಗಿಂತ ವಿಶೇಷ ವ್ಯಕ್ತಿಗಳು ಎಂದು ಹೇಳಬಹುದು. ಈ ರಾಶಿಯವರಿಗೆ ಕೋಪ ತುಂಬ ಸಾಮಾನ್ಯ. ಅಲ್ಲದೆ ಪ್ರತಿಯೊಂದು ವಿಷಯದಲ್ಲೂ ಅವರ ನಡುವೆ ಘರ್ಷಣೆಗಳು ಇದ್ದರೂ ಸಹ ಅವರು ತಮ್ಮದೇ ಆದ ಗುರುತನ್ನು ತೋರಿಸುತ್ತಾರೆ ಮತ್ತು ಸಂಘರ್ಷವನ್ನು ಪರಿಹರಿಸಲು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸಮಸ್ಯೆಯನ್ನು ಪರಿಹರಿಸಿದ ನಂತರವೇ ಅವರು ಅಲ್ಲಿಂದ ದೂರ ಹೋಗುತ್ತಾರೆ. ಅಲ್ಲದೆ ಈ ರಾಶಿಯವರು ಯಾವುದೇ ವಿಷಯದಲ್ಲಿ ಬೇಗನೆ ನೋಯಿಸುವ ಜನರಲ್ಲ. ನೀವು ಕೆಲವು ಕೆಲಸಗಳನ್ನು ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಬದ್ಧತೆಯಿಂದ ಮಾಡುತ್ತಿದ್ದೀರಿ. ಆದರೆ ಕಳೆದ ಕೆಲವು ವರ್ಷಗಳನ್ನು ನೋಡಿದರೆ ತುಲಾರಾಶಿಯವರಿಗೆ ಅನಿರೀಕ್ಷಿತವಾಗಿ ಕೋಪ ಬಂದಿರುವುದನ್ನು ನೀವು ಗಮನಿಸಬಹುದು. ನಿಮ್ಮ ಮನಸ್ಸಿನಲ್ಲಿಯೂ ಒಂದು ರೀತಿಯ ಅನಿಶ್ಚಿತತೆ ಹುಟ್ಟುಕೊಂಡಿದೆ. ಇತ್ತೀಚೆಗೆ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿರುವವರು ನಿಮ್ಮ ಬಗ್ಗೆ ನಿಮಗೆ ಅರ್ಥವಾಗದ ರೀತಿಯಲ್ಲಿ ಹೇಳುತ್ತಿದ್ದಾರೆ ಮತ್ತು ಕೆಲವು ಜನರು ನಿಮ್ಮ ಮೇಲಾಧಿಕಾರಿಗಳ ಬಗ್ಗೆ ವಿಶೇಷ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ನಿಮ್ಮ ಕುಟುಂಬ ಸದಸ್ಯರು ಸಹ ಕೆಲವು ವಿಷಯಗಳಲ್ಲಿ ಸ್ವಲ್ಪ ನೋವಿನ ಪರಿಸ್ಥಿತಿಯಲ್ಲಿದ್ದರು ಎಂದು ತೋರುತ್ತದೆ. ಆದರೆ ಕೆಲವು ಸಮಯದಿಂದ ನೀವು ಕೆಲವು ವಿಷಯಗಳಿಗೆ ಎಲ್ಲಿ ಮತ್ತು ಹೇಗೆ ಪ್ರತಿಕ್ರಿಯಿಸುತ್ತಿದ್ದೀರಿ ಎಂದು ನಿಮಗೆ ಅರ್ಥವಾಗದ ಸಂದರ್ಭಗಳಿವೆ ಮತ್ತು ಇಂದು ವಿಶೇಷವಾಗಿ ಈ ಭಾವನಾತ್ಮಕ ಚಿಂತನೆಯು ಮುಖ್ಯವಾಗಿ ಈ ಜುಲೈ 18ರಂದು ಶನಿವಾರ ಮತ್ತು ಒಂದು ಪ್ರಮುಖ ಸಮಯದಲ್ಲಿ ನೀವು ವಿಶೇಷವಾಗಿ ಕೆಲವು ವಿಷಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನೀವು ನಂಬುವ ವ್ಯಕ್ತಿಯಾಗಿರಬಹುದು. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮನ್ನು ಅವಹೇಳನಕಾರಿಯಾಗಿ ಮಾತನಾಡುತ್ತಾರೆ. ನೀವು ಬಹಳ ಸಮಯದಿಂದ ಕಷ್ಟಪಡುತ್ತಿದ್ದೀರಿ. ನೀವು ಮಾಡಿದ ಒಳ್ಳೆಯದನ್ನು ಅವರು ಗುರುತಿಸದೇ ಇರಬಹುದು ಮತ್ತು ನೀವು ಏನನ್ನಾದರೂ ತಪ್ಪು ಮಾಡಿದ್ದೀರಿ ಎಂದು ಆರೋಪಿಸಬಹುದು. ಆ ಮಾತುಗಳು ನಿಮ್ಮ ಹೃದಯದಲ್ಲಿ ಬಾಣದಂತೆ ಇಳಿಯುತ್ತವೆ. ಆಗ ನೀವು ಆ ಕೋಪವನ್ನು ತೋರಿಸುತ್ತೀರಿ. ನೀವು ಜೋರಾಗಿ ಕೂಗಲು ಪ್ರಾರಂಭಿಸುತ್ತೀರಿ, ನಾನು ಮಾಡುವುದು ಹೀಗೆ, ನೀವು ನೋಡುತ್ತಿಲ್ಲವೇ? ಆದರೆ ಆ ಜಗಳಗಳಲ್ಲಿ ನೀವೇ ಮಾತನಾಡುವ ಮಾತು ನಿಮ್ಮ ಕುಟುಂಬ, ಪೋಷಕರು, ಸಂಗಾತಿ, ನಿಮಗಾಗಿ ಇರುವವರು ಅಥವಾ ಜವಾಬ್ದಾರಿಯುತ ವ್ಯಕ್ತಿಗೂ ಸಹ ಅವಮಾನಕರವಾಗಬಹುದು. ಆ ಮಾತು ನಿಮ್ಮ ಜೀವನದಲ್ಲಿ ದೊಡ್ಡ ಹೊಡೆತವನ್ನು ನೀಡುತ್ತದೆ. ನೀವು ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ, ಉದಾಹರಣೆಗೆ ನಿಮ್ಮ ಕೆಲಸವನ್ನು ಬಿಡುವುದು ಅಥವಾ ಆಸ್ತಿಯನ್ನು ಹಂಚುವುದು, ಈ ವಿಷಯಗಳ ಬಗ್ಗೆ ವಾದ ಮಾಡುವುದರಿಂದ ನಿಮ್ಮ ಅಹಂಕಾರ ಕಡಿಮೆಯಾಗುತ್ತದೆ. ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದಿಂದಾಗಿ ನೀವು ಇಷ್ಟು ವರ್ಷಗಳಿಂದ ಗಳಿಸಿರುವ ಎಲ್ಲ ಖ್ಯಾತಿ ಮತ್ತು ವೈಭವವು ಒಮ್ಮೆಲೆ ಕಳೆದು ಹೋಗಬಹುದು. ಆದರೆ ವಿಶೇಷವಾಗಿ ಎಲ್ಲರೂ ನಿಮ್ಮ ಬಗ್ಗೆ ಹಲವು ದಿನಗಳವರೆಗೆ ಒಂದೇ ರೀತಿಯಲ್ಲಿ ಯೋಚಿಸಿದರೆ ನಿಮ್ಮ ನಡವಳಿಕೆಯು ಇನ್ನೊಂದಕ್ಕೆ ಬದಲಾಗುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಲು ಪ್ರಾರಂಭಿಸುತ್ತಾರೆ. ನಿಮ್ಮ ಇಡೀ ವಸಾಹತು ನಿಮ್ಮ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತದೆ ಮತ್ತು ಹಲವು ದಿನಗಳ ನಂತರ ನಿಮ್ಮ ನಡವಳಿಕೆಯಿಂದ ನೀವು ಆಶ್ಚರ್ಯಚಕಿತರಾಗುವಿರಿ ಮತ್ತು
ನಂತರ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಲೋಚನೆಗಳು ಸಹ ಉದ್ಭವಿಸುತ್ತವೆ. ಆ ಕ್ಷಣದಲ್ಲಿ ನೀವು ನಿಮ್ಮೊಳಗೆ ಯೋಚಿಸುತ್ತೀರಿ, ನಾನು ಯಾಕೆ ಹೀಗೆ ಮಾತನಾಡುತ್ತಿದ್ದೇನೆ, ನನಗೇ ಯಾಕೆ ಹೀಗಾಗುತ್ತಿದೆ ಎಂದು ನೀವು ಆಶ್ಚರ್ಯವಾಗುವಿರಿ. ಮತ್ತು ಆ ಸಮಯದಲ್ಲಿ ನೀವು ಹೇಳುವ ಮಾತುಗಳಿಂದಾಗಿ ಈ ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಗಾಯವಾಗಿ ಪರಿಣಮಿಸುತ್ತದೆ ಎಂದು ನೀವು ಸಹ ನೋಡುತ್ತೀರಿ. ಮತ್ತು ಆ ಕ್ಷಣದಲ್ಲಿ ನೀವು ಎಲ್ಲ ರೀತಿಯಲ್ಲೂ ನಷ್ಟವನ್ನು ಅನುಭವಿಸುವಿರಿ. ಎಲ್ಲರ ಮುಂದೆ ನಿಮ್ಮ ಹೆಸರು ಕಳೆದು ಹೋಗುತ್ತದೆ. ನಿಮ್ಮ ಕುಟುಂಬ ಸದಸ್ಯರಲ್ಲಿ ನೀವು ಒಂಟಿಯಾಗಿ ಉಳಿಯುತ್ತೀರಿ. ಕನಿಷ್ಠ ನಿಮ್ಮ ಹೆಂಡತಿಯಾದರೂ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆಯೇ? ಪರಿಸ್ಥಿತಿ ಸರಿಯಾಗಿಲ್ಲದಿದ್ದರೆ ಅದು ಸಹ ವಿಶೇಷವಾಗಿರುತ್ತದೆ. ವಿಶೇಷವಾಗಿ ನನ್ನ ಸ್ನೇಹಿತರೆ, ನೀವು ಇಂದು ಈ ನಷ್ಟಗಳನ್ನು ತಪ್ಪಿಸಲು ಬಯಸಿದರೆ ಆ ಕ್ಷಣದಲ್ಲಿ ನೀವು ನಿಮ್ಮ ಕೋಪ ನನ್ನ ಶತ್ರು, ನನ್ನ ಸಂಯಮ ನನ್ನ ಆಯುಧ ಎಂದು ಯೋಚಿಸುತ್ತಲೇ ಇರಬೇಕು. ಜುಲೈ 18ರಂದು ನೀವು ಎಷ್ಟೇ ಕೋಪಗೊಂಡರೂ 1 ನಿಮಿಷ ಮೌನವಾಗಿರಿ. ಅಲ್ಲಿಂದ ಹೊರಡಿ. ನೀವು ಅಲ್ಲಿಂದ ಹೊರಟು ಹೋದರೆ ಅದು ಹೇಡಿತನವಲ್ಲ, ಅದು ನಿಮ್ಮ ಬುದ್ಧಿವಂತಿಕೆ. ಏಕೆಂದರೆ ನೀವು ಇಂದು ಅನುಭವಿಸುವ ಕೋಪವು ರಾತ್ರಿಯಲ್ಲಿ ನಿದ್ರಿಸುವುದನ್ನು ತಡೆಯುತ್ತದೆ. ನಾನು ಯಾಕೆ ಹಾಗೆ ಹೇಳಿದೆ ಮತ್ತು ನನಗೆ ಯಾಕೆ ಇಷ್ಟೊಂದು ಕೋಪ ಬಂತು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ನೀವು ವಿಷಾದಿಸುವ ಮೊದಲು ನಿಮ್ಮನ್ನು ನೀವು ನಿಯಂತ್ರಿಸಿಕೊಂಡು ಜಾಗರೂಕರಾಗಿದ್ದರೆ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಏಕೆಂದರೆ ಜುಲೈ 18 ಶನಿವಾರ, ಶನಿಯೂ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನಿಮ್ಮ ರಾಶಿಚಕ್ರದ 7ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಇತರರ ಮಾತುಗಳು ನಿಮ್ಮನ್ನು ಕೆರಳಿಸುತ್ತವೆ. ರಾಹುವಿನ ಪ್ರಭಾವದಿಂದಾಗಿ ಅನಗತ್ಯ ತಪ್ಪು ತಿಳುವಳಿಕೆಗಳು ಉದ್ಭವಿಸುತ್ತವೆ. ಈ ಗ್ರಹಗಳ ಪ್ರಭಾವದಿಂದ ಹೊರಬರಲು ನೀವು ಬಯಸಿದರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ನಿಮಗೆ ಉತ್ತಮ ಮಾರ್ಗವಾಗಿದೆ. ಶನಿವಾರದಂದು ನಿಮ್ಮ ಕೋಪವನ್ನು ಹೋಗಲಾಡಿಸಲು ಸಹಾಯ ಮಾಡುವ ಸರಳ ಪರಿಹಾರ ಇಲ್ಲಿವೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಪಕ್ಷಿಗಳಿಗೆ ನೀರನ್ನು ಒದಗಿಸಿ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೆ ಮೌನವಾಗಿ ಓಂ ಶಂ ಶನೇಶ್ಚರಾಯ ನಮಃ ಎಂದು 3 ಬಾರಿ ನಿಮ್ಮ ಮನಸ್ಸಿನಲ್ಲಿಯೇ ಜಪಿಸಿಕೊಳ್ಳಿ. ನನ್ನ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿರಿ. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್.